ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ವ್ಲಾಗ್ಸ್. ಸೊ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ, ನಾವೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ರೆಡಿ ಆಗಿದ್ದೀವಿ, ನಾನು ರೆಡಿ ಆಗಿದ್ದೀನಿ, ನಮ್ಮಮ್ಮ ನಮ್ಮ ಶ್ರೇಯ ಇಬ್ರು ರೆಡಿ ಆಗೋರೆ. ಶ್ರೇಯ ಹಾಯ್ ಮಾಡು. ಹಾಯ್. ನೀನು ಹಾಯ್ ಮಾಡು. ಎಲ್ಲ ರೆಡಿ ಆಗಿದ್ದಾರೆ. ಮತ್ತೆ ನಮ್ಮ ಅದಕ್ಕೆ ಅದಕ್ಕೆ ಅನ್ನಲ್ಲ ಏಮ. ಹಾಗೆ ಇಲ್ಲಿ ನಮ್ಮ ಅದಕ್ಕೆ ನೆಕ್ಸ್ಟು ಊರಲ್ಲಿ ಹಬ್ಬ ಅಂದರೆ ಬಳೆ ತೋರಿಸೋರು ಬರ್ತಾನೆ ಇರ್ತಾರೆ. ಸೊ ಹಾಗೆ ಮನೆ ಹತ್ರ ಬಂದರು ಅಂದ್ಬಿಟ್ಟು ಅಮ್ಮ ನನಗೂ ಮತ್ತು ನನ್ನ ಅದಕ್ಕೆ ಬಳೆ ತೋರಿಸ್ತಾ ಇರ್ತಾರೆ. ಆ್ಯಕ್ಚುಲಿ ನನ್ನ ಅದಕ್ಕೆ ಅಂತ ಕರೆಯಲ್ಲ, ಹೇಮ ಅಂತಲೇ ಕರೆಯೋದು. ಸೊ ಇಬ್ಬರೂ ಬಳೆ ತೋರಿಸ್ಕೊಂಡ್ವಿ. ಸೊ ವೀಡಿಯೋ ಮಾಡಿರೋದು ಹೇಮನೆ. ಸೊ ಬಳೆ ಎಲ್ಲ ತೋರಿಸ್ಕೊಂಡಾದ್ಮೇಲೆ ಜಾತ್ರೆಗೆ ಹೋದ್ವಿ. ಜಾತ್ರೆಲಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಅದಕ್ಕೋಸ್ಕರ ಜಾತ್ರೆಲಿ ಏನೂ ಜಾಸ್ತಿ ವೀಡಿಯೋ ಮಾಡಲೇ ಇಲ್ಲ. ನಾನು ವೀಡಿಯೋ ಮಾಡಿದ್ದೀನಿ, ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಎಷ್ಟೊಂದು ಸರ ಎಲ್ಲ ಕಳ್ತನ ಆಗೋಯಿತು. ಸೊ ಅದೊಂದು ಭಯ ಇತ್ತು. ಸೊ ನಾವು ಜಾಸ್ತಿ ಜಾತ್ರೆಯಲ್ಲಿ ಇರಲಿಲ್ಲ. ಸೊ ಬೇಗ ಬಂದುಬಿಟ್ವಿ. ಹೋಗಿ ತೇರೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಬಂದುಬಿಟ್ವಿ. ಆದರೆ ಈ ಜಾತ್ರೆಯಲ್ಲಿ ಈ ಥರ ಆಗ್ತಾನೆ ಇರುತ್ತೆ ಪ್ರತಿ ವರ್ಷವೂ. ಸೊ ಅದೊಂದು ಸ್ವಲ್ಪ ಭಯ. ಜಾಸ್ತಿ ಜನ ಇರೋದ್ರಿಂದ ಯಾರು ಏನು ಹಿಂಗೆ ಅಂತಲೇ ಗೊತ್ತಾಗಲ್ಲ, ಬೇರೆಯವರಿಂದ ಎಲ್ಲ ಬಂದಿರ್ತಾರಲ್ಲ. ಸೊ ಅದಕ್ಕೋಸ್ಕರ ನಾವು ಬೇಗನೆ ಬಂದುಬಿಟ್ವಿ. ಸೊ ಬಳೆ ಎಲ್ಲ ತೋರಿಸ್ಕೊತಾ ಇದ್ದೀನಿ, ಮನೆ ಹತ್ರನೇ ಬಳೆ ತೋರಿಸ್ಕೊತಾ ಇದ್ದೀನಿ. ಸೊ ಈ ಜಾತ್ರೆ ಅಂತೂ ಒಂದು ವಾರ ನಡೆಯುತ್ತೆ. ಒಂದು ವಾರ ಆಲ್ಮೋಸ್ಟ್ ಯಾರಾದರೂ ಹೆಣ್ಮಕ್ಳು ಮದುವೆ ಆಗಿರೋರು ಬಂದರೆ ಒಂದು ವಾರ ಆಲ್ಮೋಸ್ಟ್ ಫಿಕ್ಸ್ ಇಲ್ಲೇ ಇರ್ತಾರೆ. ಸೊ ನೋಡ್ಬೋದು ಜಾತ್ರೆ ಇದೆ, ತೇರು. ಸೊ ನಾವು ಕರೆಕ್ಟಾಗಿ ತೇರು ಎಳೆಯೋ ಟೈಮ್ಗೆ ಹೋದ್ವಿ. 12:30ಗೆ ತೇರು ಎಳಿತಾರೆ. ಸೊ ತೇರು ಎಳೆಯೋ ಟೈಮ್ಗೆ ಹೋಗಿದ್ದಿತ್ತು. ಸೊ ಇನ್ನೂ ತೇರು ಆಗ್ತಾನೆ ಇನ್ನೂ ಎಳೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಇನ್ನೂ ತೇರು ಎಳೆದಿರಲಿಲ್ಲ. ಸೊ ಬಿಸಿಲಂತೂ ಸಖತ್ ಬಿಸಿಲು ಬೇರೆ ಇತ್ತು. ಸೊ ಈ ಬಿಸಿಲಲ್ಲಿ ನಿಂತ್ಕೊಳೋಕ್ಕೂ ಆಗ್ತಾಯಿರಲಿಲ್ಲ. ಮತ್ತು ಜನ ನೋಡ್ಬೋದು, ತುಂಬ ಜನ ಬೇರೆ ಇದ್ದರು. ಇನ್ನು ಆ ಸೈಡೆಲ್ಲ ಜನ ಇದ್ದರು. ಸೊ ನಾನು ತೇರನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದರಿಂದ ಇಷ್ಟು ಜನದಲ್ಲಿ ಹೋಗಿ ಬರೋಷ್ಟಕ್ಕೆ ಸಾಕಾಗೋಯಿತು. ಸೊ ಇವಾಗ ತೇರನ್ನ ಮೂವ್ ಮಾಡ್ತಾರೆ ಮುಂದಕ್ಕೆ, ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ. ಸೊ ಅವತ್ತು ನಮ್ಮೂರು ಮೇನ್ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ಬೇರೆ ಸೈಡಿಂದೆಲ್ಲ ವೆಹಿಕಲ್ಸ್ ಬಿಡ್ತಾ ಇರ್ತಾರೆ. ಸೊ ಈ ರೋಡನ್ನ ಫುಲ್ ಬ್ಲಾಕ್ ಮಾಡಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಜನ ಜಾಸ್ತಿನೇ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಈಗ ತೇರು ಎಳಿತಾ ಇದ್ದಾರೆ, ನೋಡ್ಬೋದು ಜನ ಎಲ್ಲ ಎಕ್ಕಿಸ್ತಾ ಇರ್ತಾರೆ. ಸೊ ಆಗ ಸೂರು ಬಾಳೆಹಣ್ಣು ಅಂತ ಎಸಿತಾರೆ ತೇರಿಗೆ. ಅಂದರೆ ಬಾಳೆಹಣ್ಣಿಗೆ ಪತ್ರೆ, ಅದು ಪತ್ರೆ ಹೆಸರು ನೆನಪು ಬರ್ತಾಯಿಲ್ಲ, ಆ ಪತ್ರೆನ ಹಾಕಿ ಬಾಳೆಹಣ್ಣು ಇದೆ ಎಸಿತಾರೆ. ಬಾಳೆಹಣ್ಣ ಸೂರು ಬಾಳೆಹಣ್ಣು ಅಂತ ಹೇಳ್ತೀವಿ. ಸೊ ಹಾಗೆ ಇಲ್ಲಿ ನಾನು ಮೀಶೋದಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಎರಡು ಟಾಪು ಮತ್ತು ಒಂದು ಪ್ಯಾಂಟು ಕಾಂಬೋದಲ್ಲಿ ಬುಕ್ ಮಾಡಿದ್ದೆ. ಸೊ ಅದನ್ನು ನಾನು ನಿಮ್ಗೆ ಶೋ ಮಾಡ್ತೀನಿ. ಆ ಡ್ರೆಸ್ಸು ನಾನು ಲಾಸ್ಟು ಬಳೆ ತೊಟ್ಕೊಂಡು ತಿನ್ಬೇಕಾರೆ ಹಾಕ್ಕೊಂಡಿದ್ದೀನಲ್ಲ, ಅದೇ ಡ್ರೆಸ್ಸು. ಪಿಂಕ್ ಕಲರ್ದೊಂದು ಟಾಪು, ವೈಟ್ ಕಲರ್ದೊಂದು ಟಾಪು, ಕಾಟನ್ ಮೆಟೀರಿಯಲ್ ಬಂದಿದ್ದು. ಮತ್ತು ಪಿಂಕ್ ಕಲರ್ ಪ್ಯಾಂಟ್ ಬಂದಿದೆ. ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿ ತೋರಿಸ್ತೀನಿ ನಾನು ನಿಮಗೆ. ಡಿಸೈನಲ್ಲಿ ಯಾವ ಥರ ಇದೆ, ಸ್ವಲ್ಪ ಎಂಬ್ರಾಯ್ಡರಿ ಡಿಸೈನ್ ಇದೆ. ನಾನು ಇದಕ್ಕೆ ಅರೌಂಡು 550 ಏನೋ ಪೇ ಮಾಡಿದೆ ಮೀಶೋದಲ್ಲಿ. ಸೊ ಮೀಶೋದಲ್ಲೆಲ್ಲ ಬಟ್ಟೆಗಳು ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ, ಮೀಶೋದಲ್ಲಿ ಡ್ರೆಸ್ ಇಷ್ಟ ಆಯಿತು ಅಂದರೆ ಅಲ್ಲಿ ರಿವ್ಯೂಸ್ ಹಾಕಿರ್ತಾರಲ್ಲ, ರಿವ್ಯೂಸಲ್ಲಿ ಫೋಟೋ ಆ್ಯಡ್ ಮಾಡಿರ್ತಾರೆ. ಸೊ ನಾವು ರಿಯಲ್ ಫೋಟೋ ನೋಡಿ ನಾವು ಡ್ರೆಸ್ ತೊಗೊಂಡ್ರೆ ಅದು ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಸೊ ನಾವು ರಿವ್ಯೂಸ್ ಇಲ್ದಿದ್ದು ಬಟ್ಟೆ ಎಲ್ಲ ಬುಕ್ ಮಾಡಿದ್ರೆ ಆಲ್ಮೋಸ್ಟ್ ಅದು ಡ್ಯಾಮೇಜಸ್ಸು, ಇಲ್ಲಾಂದರೆ ಕ್ವಾಲಿಟಿ ಏನಾದರೂ ಇದಾಗಿರುತ್ತೆ. ಒಂದು ವೈಟ್ ಕಲರ್ ವೈಟ್ ಕಲರ್ ಟಾಪು ಮತ್ತು ಪಿಂಕ್ ಕಲರ್ ಟಾಪು ಮತ್ತು ಇದು ಪ್ಯಾಂಟ್ ಎಲಾಸ್ಟಿಕ್ ಅಲ್ಲ, ಪ್ಯಾಂಟು ಕಟ್ಟೋದು ಕೊಟ್ಟಿದ್ದಾರೆ. ಸೊ ಕಟ್ಟೋದು ಕೊಟ್ಟಿರೋದ್ರಿಂದ ತುಂಬ ಯೂಸೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ಯಾಂಟ್ ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ. ಸೊ ಇದೇ ರೀತಿ ಮೀಶೋದಲ್ಲಿ ನಾನು ಆಲ್ಮೋಸ್ಟ್ ಮೀಶೋದಲ್ಲಿ ಯಾವಾಗೂ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಸೊ ಇದೇ ರೀತಿ ಮೀಶೋದಲ್ಲಿ ಏನೇನು ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ